ಆ್ಯಡ್ಸ್ ನೋಡಿ ಅರ್ನಿಂಗ್ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಬಗ್ಗೆ ರಿವ್ಯೂ ಮಾಡ್ತಾಯಿದ್ದೀನಿ. ಹೌದು, ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ. ನೋಡ್ಬೋದು ಇದರಲ್ಲಿ ನಾನು ಈಗಾಗಲೇ 4747 ಕಾಯಿನ್ಸನ್ನು ಅರ್ನಿಂಗ್ ಮಾಡಿದ್ದೀನಿ. ಜೊತೆಗೆ ಒಂದು ಪೇಮೆಂಟನ್ನು ಈಗಾಗಲೇ ತಗೊಂಡಿದ್ದೀನಿ. ಸೊ ಪೇಮೆಂಟ್ ವೆರಿಫೈ ಆಗಿದೆ. ಸೊ ಈ ಪ್ಲ್ಯಾಟ್ಫಾರ್ಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ನೀವು ಆ್ಯಡ್ಸನ್ನು ನೋಡಿ ಕೂಡ ಅರ್ನಿಂಗ್ ಮಾಡುವಂಥ ಆಪ್ಷನ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಆರ್ಟಿಕಲನ್ನು ರೀಡ್ ಮಾಡಿ ಅರ್ನಿಂಗ್ ಮಾಡುವಂಥ ಆಪ್ಷನ್ ಕೊಟ್ಟಿದ್ದಾರೆ. ಗೈಸ್ ಇಲ್ಲಿ ನೋಡ್ಬೋದು 4747 ಕಾಯಿನ್ಸ್ ಇದೆ. ಒಂದು ಪೇಮೆಂಟನ್ನು ತಗೊಂಡಿದ್ದೀನಿ, ₹10 ನೋಡ್ಬೋದು ಇಲ್ಲಿ ಸಕ್ಸಸ್ ಆಗಿದೆ. ಅದೇ ರೀತಿಯಾಗಿ 4747 ಬ್ಯಾಲೆನ್ಸ್ ಇದೆ ಕಾಯಿನ್ಸು. ಸೊ ನಾನಿಲ್ಲಿ UPI ಮೇಲೆ ಸೆಲೆಕ್ಟ್ ಮಾಡ್ತೀನಿ, UPI ಐಡಿಯನ್ನು ಹಾಕಿದ್ದೀನಿ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋದು ನೋಡ್ಬೋದು 4000 ಕಾಯಿನ್ಸ್ ಇದೆ ಆಲ್ರೆಡಿ. ಸೊ ಹಾಗಾಗಿ ನನಗಿಲ್ಲಿ ₹50 ಬರುತ್ತೆ. ನಾನಿಲ್ಲಿ ಕ್ಲಿಕ್ ಮಾಡ್ತೀನಿ. ನಂತರ ಇಲ್ಲಿ ರಿಡೀಮ್ ನೌ ಮೇಲೆ ಕ್ಲಿಕ್ ಮಾಡ್ತೀನಿ. ರಿಡೀಮ್ ನೌ ಮೇಲೆ ಕ್ಲಿಕ್ ಮಾಡ್ತಿದ್ದಾಗಲೇ ಇದು ನಾನು ಹಾಕಿರೋಂಥ UPI ಐಡಿಗೆ ಇಲ್ಲಿ ಪ್ಲೇಸ್ಮೆಂಟ್ ಆಗಿದೆ. ನೋಡ್ಬೋದು ಇಲ್ಲಿ ರಿಕ್ವೆಸ್ಟ್ ಆಗಿದೆ, ಪೆಂಡಿಂಗ್ ಅಂತ ಇದೆ. ಇದು ಬಂದುಬಿಟ್ಟು ನೋಡ್ಬೋದು ಇವಾಗ ಪೆಂಡಿಂಗ್ ಅಂತ ಇದೆ. ಇದು ಬಂದುಬಿಟ್ಟು ಕೆಲವೊಮ್ಮೆ 10 ನಿಮಿಷ ತಗೊಳುತ್ತೆ, ಕೆಲವೊಮ್ಮೆ 1 ಗಂಟೆ 2 ಗಂಟೆ. ಒಟ್ಟಾರೆ ಇದು ಅಪ್ಲಿಕೇಶನ್ ಪೇಮೆಂಟ್ ಮಾಡುವಂಥ ಅಪ್ಲಿಕೇಶನು. ಯಾಕಂದರೆ ನಾನು ಒಂದು ಪೇಮೆಂಟ್ ತಗೊಂಡಿದ್ದೀನಿ. ಸೊ ಇವಾಗ ರಿಕ್ವೆಸ್ಟ್ ಕೊಟ್ಟಿದ್ದೀನಿ. ಪೇಮೆಂಟ್ ಬಂದಾಗ ನಿಮಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ. ಗೈಸ್ ಈ ಅಪ್ಲಿಕೇಶನಲ್ಲಿ ಆ್ಯಡ್ಸನ್ನು ನೋಡಿಬಿಟ್ಟು ಅರ್ನಿಂಗ್ ಮಾಡುವಂಥ ವಿಧಾನ, ಜೊತೆಗೆ ಆರ್ಟಿಕಲನ್ನು ರೀಡ್ ಮಾಡಿ ಓದುವಂಥದ್ದು, ಆ್ಯಪ್ ಟಾಸ್ಕನ್ನು ಕಂಪ್ಲೀಟ್ ಮಾಡಿ ಅರ್ನಿಂಗ್ ಮಾಡುವಂಥದ್ದು, ಹಲವಾರು ಮೆಥಡನ್ನು ತಿಳಿಸ್ಕೊಟ್ಟಿದ್ದಾರೆ. ಕಂಪ್ಲೀಟಾಗಿ ನಿಮಗೆ ಗೈಡ್ ಮಾಡ್ತೀನಿ ಯಾವ ರೀತಿ ಇದನ್ನು ಯೂಸ್ ಮಾಡಬೇಕು ಅಂತ. ಸೊ ನಿಮಗೆ ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಅದೇ ರೀತಿಯಾಗಿ ಇದು ನಮ್ಮ ಹೊಸ ಚಾನಲ್ಲು. ಸೊ ಇದರಲ್ಲಿ ನಿಮಗೆ ಜೆನ್ಯೂನ್ ಆಗಿ ಅರ್ನಿಂಗ್ ಮಾಡುವಂಥ ವೀಡಿಯೋಗಳನ್ನು ಮಾತ್ರ ಮಾಡ್ತೀವಿ. ಹಾಗಾಗಿ ಸೊ ಜೆನ್ಯೂನ್ ವೀಡಿಯೋ ಬೇಕಿದ್ದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ವೀಡಿಯೋನ ಲೈಕ್ ಮಾಡಿ, ಜೊತೆಗೆ ಒಳ್ಳೆಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ಜೊತೆಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಗೈಸ್ ಅಪ್ಲಿಕೇಶನ್ ಡೌನ್ ಮಾಡೋಕ್ಕೆ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು mrvijay.com ಸರ್ಚ್ ಮಾಡ್ಕೊಳ್ಳಿ. mrvijay.com ಸರ್ಚ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ. ಗೈಸ್ ನಂತರ ಇಲ್ಲಿ ಲೆಫ್ಟ್ ಸೈಡಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ಸರ್ಚ್ ಬಾರ್ ಬರುತ್ತೆ. ಸರ್ಚ್ ಬಾರಲ್ಲಿ ಇಲ್ಲಿ CASH ಕ್ಯಾಶ್ ಅಂತ ಹಾಕಿ ಸ್ಪೇಸ್ ಕೊಟ್ಟು ಆರ್ ಅಂತ ಸರ್ಚ್ ಮಾಡಿ. ಆರ್ ಬರೆದು ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ ಮೊದಲದಾಗಿ ಒಂದು ಫೋಟೋ ಬರುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಆರ್ಟಿಕಲನ್ನು ಸ್ಕ್ರಾಲ್ ಮಾಡ್ತಾ ಕೆಳಗೆ ಬರಬೇಕಾಗುತ್ತೆ. ಲಾಸ್ಟ್ ಬಂದಾಗ ಇಲ್ಲಿ ರೆಡ್ ಕಲರ್ ಡೌನ್ಲೋಡ್ ಬಟನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಗೈಸ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿದ ನಂತರ ನೀವು ಮಾಡಬೇಕಾಗಿರೋದು ನಿಮ್ಮ ಮೊಬೈಲ್ ನಂಬರ್ ಮೂಲಕ ಅಥವಾ Gmail ID ಮೂಲಕ ಒಮ್ಮೆ ನೀವು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಗೈಸ್ ಮೊದಲಾಗಿ ನೋಡ್ಬೋದು, ನಂದು ಇಲ್ಲಿ ಇವಾಗ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲೇ ಒಂದು ಪೇಮೆಂಟ್ ತಗೊಂಡಿದ್ದೀನಿ. ಸೊ 2ನೇ ಪೇಮೆಂಟನ್ನು ಇವಾಗ ನಾನು ಸ್ಟಾರ್ಟಿಂಗಲ್ಲೇ ರಿಕ್ವೆಸ್ಟ್ ಮಾಡಿದ್ದೀನಿ. ಗೈಸ್ ಮೊದಲೇ ನೋಡ್ಬೋದು ಟಾಪಲ್ಲಿ ಸ್ಟ್ರೈಕ್ ಅಂತ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು ಬೇರೆ ಬೇರೆ ಆಪ್ಷನ್ ಬಂದಿದೆ. ಇಲ್ಲಿ ನೋಡ್ಬೋದು ಇಲ್ಲಿ ವಾಚ್ ಆ್ಯಡ್ಸ್ ಅಂತ ಇದೆ. ಇಲ್ಲಿ ಡೈಲಿ 7 ಆ್ಯಡ್ಸ್ ಇಲ್ಲಿ ಕೊಡ್ತಾರಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಡೇ ಒನ್ನಲ್ಲಿ 7 ಆ್ಯಡ್ಸ್ ನೀವು ನೋಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಆ್ಯಡ್ಸ್ ನೋಡಿದಾಗ ಎಷ್ಟು ಅಮೌಂಟ್ ಸಿಗುತ್ತೆ, ಎಷ್ಟು ಕಾಯಿನ್ಸ್ ಇಲ್ಲಿ ನಿಮಗೆ ಆ್ಯಡ್ ಆಗುತ್ತೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಗೈಸ್ ಇಲ್ಲಿ ಆ್ಯಡನ್ನು ವಾಚ್ ಮಾಡಿಬಿಟ್ಟು ಇಲ್ಲಿ ಅರ್ನಿಂಗ್ ಮಾಡ್ಬೋದು. ನಾನು ಇದೇ ಮೆಥಡಲ್ಲಿ ಅರ್ನಿಂಗ್ ಮಾಡಿರುವಂಥದ್ದು. ಬ್ಯಾಲೆನ್ಸನ್ನು ನೀವು ಚೆಕ್ ಮಾಡಿರ್ಬೋದು. ಗೈಸ್ ಇವಾಗ ನೋಡ್ಬೋದು. ನಂತರ ನೋಡ್ಬೋದು ಇಲ್ಲಿ ರೀಡ್ ಆರ್ಟಿಕಲ್ ಅಂತ ಇದೆ. ಇದರಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಅರ್ನ್ 16 ಕಾಯಿನ್ ಸಿಗ್ತಾಯಿದೆ. ಸಿಂಪಲಾಗಿ 2 ಮಿನಿಟಲ್ಲಿ ಇದು ಆಗುತ್ತೆ. ಅರ್ನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇವಾಗ ವೆಬ್ಸೈಟಿಗೆ ರೀಡಾರ್ಟ್ ಆಗುತ್ತೆ. ಇಲ್ಲಿ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಂತರ ಇಲ್ಲಿ ಸ್ಟಾರ್ಟ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ತಿದ್ದಾಗ ನೆಕ್ಸ್ಟು ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗಬೇಕಾಗುತ್ತೆ. ನಂತರ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಕಂಟಿನ್ಯೂ ಅಂತ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಆರ್ಟಿಕಲ್ನಲ್ಲಿ ಓದ್ತಿದ್ರೆ ಇಲ್ಲಿ ನಿಮಗೆ ಅಲ್ಲಿ ಮೆನ್ಷನ್ ಆಗಿರೋಂಥ ಕಾಯಿನ್ಸ್ ಬರುತ್ತೆ. 1 ಮಿನಿಟ್ 2 ಮಿನಿಟಲ್ಲಿ ಕಂಪ್ಲೀಟ್ ಆಗುತ್ತೆ. 1 ಮಿನಿಟಲ್ಲಿ ಕಂಪ್ಲೀಟ್ ಆಗುತ್ತೆ ಇದು. ಗೈಸ್ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಐ ಆಮ್ ನಾಟ್ ಅ ರೋಬೋಟ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಟೈಮಿಂಗ್ಸ್ ಡ್ಯೂರೇಷನ್ ಕೊಟ್ಟಿದೆ ನೋಡ್ಬೋದು 8 ಸೆಕೆಂಡು. ಸೊ ಇಲ್ಲಿ 1 ಸೆಕೆಂಡ್ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಗೈಸ್ ನೆಕ್ಸ್ಟ್ ನೋಡ್ಬೋದು ಈ ರೀತಿ ನೆಕ್ಸ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನೀವು ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗಬೇಕಾಗುತ್ತೆ ಈ ರೀತಿಯಾಗಿ. ಅಂದರೆ ಇದು ಆರ್ಟಿಕಲನ್ನು ಓದಿದ್ರೆ ಮಾತ್ರ ನಿಮಗೆ ಇಲ್ಲಿ ಕಾಯಿನ್ಸ್ ಬರುವಂಥದ್ದು. ನಂತರ ಇಲ್ಲಿ ಲಾಸ್ಟಿಗೆ ಬರಬೇಕಾಗುತ್ತೆ. ಲಾಸ್ಟಿಗೆ ಬಂದರೆ ನೀವು ಇಲ್ಲಿ ಚೆಕ್ ಮಾಡ್ಬೋದು ಕಂಟಿನ್ಯೂ ಅಂತ ಇದೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಿದ್ದೆ ನಿಮ್ಮದು ಒಂದು ಆರ್ಟಿಕಲ್ ರೀಡ್ ಆಗುತ್ತೆ. ಇವಾಗ ಅಲ್ಲಿ ಮೆನ್ಷನ್ ಆಗಿರೋಂಥ ಕಾಯಿನ್ಸ್ ನಿಮಗೆ 3 ಮಿನಿಟಲ್ಲಿ ನಿಮಗೆ ಬರುತ್ತೆ. ಅದೇ ರೀತಿಯಾಗಿ ಎಷ್ಟು ಆರ್ಟಿಕಲ್ ಕೂಡ ನೀವು ರೀಡ್ ಮಾಡ್ಕೋಬೋದು. ಗೈಸ್ ಅದಾದ ನಂತರ ನೋಡ್ಬೋದು ಪ್ಲೇ ಗೇಮ್ಸ್ ಅಂತಿದೆ. ಇಲ್ಲಿ ನಿಮಗೆ ಗೇಮ್ಸ್ ಬರುತ್ತೆ. ಸೊ ಕೆಲವೊಮ್ಮೆ ಇಲ್ಲಿ ಬರಲ್ಲ, ಬಟ್ ನೀವು ರಿಫ್ರೆಶ್ ಮಾಡಿದ್ರೆ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ಬೋದು ನಿಮಗೆ ಇಲ್ಲಿ ಪಬ್ ಸ್ಕೇಲ್ ಅಂತಿದೆ. ನನ್ನ ಫೇವ್ರೇಟ್ ಟಾಸ್ಕ್ ಇದು. ಪಬ್ ಸ್ಕೇಲಲ್ಲಿ ನೋಡ್ಬೋದು ಬೇರೆ ಬೇರೆ ಅಪ್ಲಿಕೇಶನಲ್ಲಿ ಕೊಟ್ಟಿದ್ದಾರೆ. ಕೇಸ್ ಇಲ್ಲಿ ಅಪ್ಲಿಕೇಶನ್ ಎದುರುಗಡೆ ನೋಡ್ಬೋದು ಕಾಯಿನ್ಸ್ ಕೊಟ್ಟಿದ್ದಾರೆ. ಅಂದರೆ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿದರೆ ಅಷ್ಟು ಕಾಯಿನ್ ನಿಮಗೆ ಬರುತ್ತೆ. ಆ ಕಾಯಿನ್ ಅಂತ ಹೇಳಿದ್ರೆ ಅದು ರೂಪೀಸು. ಅದನ್ನು UPIಗೆ ವಿಡ್ರಾ ಮಾಡುವಂಥದ್ದು. ಇಲ್ಲಿ ನೋಡ್ಬೋದು ವ್ಯೂ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಅಪ್ಲಿಕೇಶನಲ್ಲಿ ನೀವು ಏನು ಮಾಡಬೇಕು ಅನ್ನೋದಲ್ಲಿ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಸಿಂಪಲ್ಲಾಗಿ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಆಯಿತು. 214 ಕಾಯಿನ್ಸ್ ಬರ್ತಿದೆ ನೋಡ್ಬೋದು. ಇಲ್ಲಿ 214 ಕಾಯಿನ್ಸ್ ಬರಬೇಕಿದ್ರೆ ಕೆಳಗಿರುವಂಥ ಗೆಟ್ ಮೇಲೆ ಕ್ಲಿಕ್ ಮಾಡಿ ಪ್ಲೇಸ್ಟೋರಿಗೆ ಹೋಗುತ್ತೆ. ಅಲ್ಲಿಂದ ಅಪ್ಲಿಕೇಶನ್ ಡೌನ್ ಮಾಡಿಬಿಟ್ಟು ನಂತರ ಇಲ್ಲಿ ಕೊಟ್ಟಿರುವಂಥದ್ದು ಸೊ ನಿಮ್ಮ Gmail ID ಮೂಲಕ ರಿಜಿಸ್ಟ್ರೇಷನ್ ಮಾಡಿದ್ರೆ ಆಯಿತು, ಅಥವಾ ಮೊಬೈಲ್ ನಂಬರ್ ಮೂಲಕ ನಿಮಗೆ ಇಲ್ಲಿ ಒಂದು 2 ಮಿನಿಟ್ 1 ಮಿನಿಟ್ ಯೂಸ್ ಮಾಡಿದ್ರೆ ಸಾಕು ನಿಮಗೆ 214 ಕಾಯಿನ್ಸ್ ಬರುತ್ತೆ. ಅದಾದ ನಂತರ ಡೈಲಿ ನೀವು ಲಾಗಿನ್ ಮಾಡ್ತಿದ್ದರೆ ನಿಮಗೆ ಎಡಿಷನಲ್ ಕಾಯಿನ್ಸ್ ಬರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನೀವು ಕಂಪ್ಲೀಟ್ ಮಾಡಿ ಇಲ್ಲಿ ಅರ್ನಿಂಗ್
ಅರ್ನಿಂಗ್ ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಬೇರೆ ಬೇರೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನೀವು ಮಾಡಬೇಕಾಗಿರೋದು ಇಲ್ಲಿ ಮಲ್ಟಿ ರಿವಾರ್ಡನ್ನು ಯೂಸ್ ಮಾಡೋಕೆ ಹೋಗಬೇಡಿ. ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ಸಿಂಗಲ್ ಸ್ಟೆಪ್ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಇವಾಗ ಸಿಂಗಲ್ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುವಂಥ ಎಲ್ಲ ಅಪ್ಲಿಕೇಶನ್ ಲಿಸ್ಟ್ ಬರುತ್ತೆ. ಗೈಸ್ ಇದರಲ್ಲಿ ನೀವು ಯಾವುದಾದ್ರು ನೀವು ಡೌನ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀರಿ ಪ್ಲೇಸ್ಟೋರ್ಗೆ ಹೋಗಿರುವಂಥ ಅಪ್ಲಿಕೇಶನ್ನ ಮಾತ್ರ ನೀವು ಯೂಸ್ ಮಾಡ್ಬೋದು. ಅದು ಬಿಟ್ಟು ಪ್ಲೇಸ್ಟೋರ್ ಬಿಟ್ಟು ಬೇರೆ ಎಲ್ಲಿಗೆ ಹೋಗುವಂಥ ಅಪ್ಲಿಕೇಶನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕೆ ಹೋಗಬೇಡಿ. ಸೊ ಇದೊಂದು ಇಂಪಾರ್ಟೆಂಟ್ ಈ ಟಾಸ್ಕ್ ಮಾಡೋದು ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು CPS ಸರ್ವೆ ಇದೆ. ನೀವು ಇಲ್ಲಿ ಸರ್ವೆ ಕಂಪ್ಲೀಟ್ ಮಾಡಿ ಅರ್ನಿಂಗ್ ಮಾಡ್ಬೋದು. ಯಾರಿಗೆಲ್ಲ ಸರ್ವೆ ಕಂಪ್ಲೀಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಸೊ ಅವರು ಇದರಲ್ಲಿ ಕೂಡ ಇಲ್ಲಿ ಅರ್ನಿಂಗ್ ಮಾಡುವಂಥ ಆಪ್ಷನನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಗೈಸ್ ಅದೇ ರೀತಿ ನೋಡ್ಬೋದು ಇಲ್ಲಿ ಇನ್ವೈಟ್ ಮಾಡುವಂಥ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇನ್ವೈಟರ್ನಲ್ಲಿ ದೊಡ್ಡ ಮೊತ್ತದ ಅಮೌಂಟನ್ನು ಅರ್ನಿಂಗ್ ಮಾಡುವಂಥ ಆಪ್ಷನ್ ಕೊಟ್ಟಿದ್ದಾರೆ. ಗೈಸ್ ಅದೇ ರೀತಿ ನೋಡೋದಾದ್ರಲ್ಲಿ ವಿಡ್ರಾ ಲೀಡರ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಡೈಲಿ ಬೇಸಿಸಲ್ಲಿ ಯಾರೆಲ್ಲ ಎಷ್ಟು ಕಾಯಿನ್ಸನ್ನು ಅರ್ನಿಂಗ್ ಮಾಡಿದರೆ ಅವರ ಲಿಸ್ಟ್ ಬಂದಿದೆ, ನೀವು ಚೆಕ್ ಮಾಡ್ಬೋದು. ಗೈಸ್ ಅದೇ ರೀತಿ ಹೇಳಬೇಕಂದ್ರೆ ಇಲ್ಲಿ ವಿಡ್ರಾ ಬಗ್ಗೆ ಹೇಳಬೇಕಂದ್ರೆ ನಾನು ಒಂದು ಪೇಮೆಂಟ್ ತಗೊಂಡಿದ್ದೀನಿ, ವೆರಿಫೈ ಆಗಿದೆ, ಹಾಗಾಗಿ ನಾನು ವಿಡಿಯೋ ಮಾಡ್ತಿದ್ದೀನಿ. ಗೈಸ್ ಅದ್ರ ಜೊತೆಯಾಗಿ 2ನೇ ಪೇಮೆಂಟನ್ನು ಇವಾಗಷ್ಟೇ ಸ್ಟಾರ್ಟಿಂಗಲ್ಲೇ ವಿಡ್ರಾ ರಿಕ್ವೆಸ್ಟ್ ಕೊಟ್ಟಿದ್ದೀನಿ, ಪೇಮೆಂಟ್ ಇನ್ನೂ ಬಂದಿಲ್ಲ. 17 ಮಿನಿಟ್ ಆಗಿದೆ. ಅದು ಹೇಳ್ತಿದ್ದಾಗನೇ ಇದು ಒಂದು ಕೆಲವೊಮ್ಮೆ ಅರ್ಧ ಗಂಟೆ 1 ಗಂಟೆ 2 ಗಂಟೆಯಲ್ಲಿ ಪೇಮೆಂಟ್ ಬರುತ್ತೆ. ಬಟ್ ಜೆನ್ಯೂನ್ ಆದ ಪ್ಲ್ಯಾಟ್ಫಾರ್ಮು. ಸೊ ಇದನ್ನು ನೀವು ಪಾರ್ಟ್ ಟೈಮಾಗಿ ಯೂಸ್ ಮಾಡ್ಕೋಬೋದು. ಒಂದು 5 ಮಿನಿಟ್ 10 ಮಿನಿಟ್ಸ್ ಯೂಸ್ ಟೈಮ್ ಇದ್ದರೆ ಇದನ್ನು ಯೂಸ್ ಮಾಡಿ ಪಾರ್ಟ್ ಟೈಮಾಗಿ ಅರ್ನಿಂಗ್ ಮಾಡ್ಕೋಬೋದು. ಗೈಸ್ ಇದೇ ರೀತಿಯ ಜೆನ್ಯೂನ್ ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಬೇಕಿದ್ದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ.